ಫ್ರೆಂಡ್ಸ್, ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್, ಫಸ್ಟ್ ಯೂಟ್ಯೂಬ್ ವಿಡಿಯೋ. ಇವತ್ತು ನಾವು ಮಂತ್ರಾಲಯದಲ್ಲಿದ್ದೀವಿ. ನಾನು ವಾಯ್ಸ್ ಓವರ್ ಸಹ ಕೊಡೋಕ್ಕೆ ಬರಲ್ಲ, ಏನೋ ಟ್ರೈ ಮಾಡಿದ್ದೀನಿ. ಹೋಗ್ತಾ ಇಂಪ್ರೂವ್ ಮಾಡ್ಕೊತೀನಿ. ಇವಾಗ ಟೈಮ್ 3:30ಗೆ ರೀಚ್ ಆದ್ವಿ. ನನ್ನ ಮಗ ಟ್ರೈನ್ ಶಬ್ದಕ್ಕೆ ಎದ್ದೇ ಬಿಟ್ಟ. ಸೊ ಇಲ್ಲಿಂದ ನಾವು ಆಟೋ ಇಲ್ಲ ಕ್ಯಾಬ್ ಮಾಡಿಕೊಂಡು ರಾಯರ ಸನ್ನಿಧಾನದ ಹತ್ರ ಹೋಗಬೇಕು. ಸುಮಾರು ಇಲ್ಲಿಂದ 15 ಕಿಲೋಮೀಟ್ರ್ ಇರ್ಬೋದು. ಒಂದು 25 ನಿಮಿಷ ಆಗುತ್ತೆ ಮಂತ್ರಾಲಯ ದೇವಸ್ಥಾನ ಹತ್ರ ರೀಚ್ ಆಗೋಕ್ಕೆ ನಾವು. ಇವಾಗ ಜಸ್ಟ್ ರಾಯರ ಸನ್ನಿಧಾನದ ಹತ್ರ ರೀಚ್ ಆದ್ವಿ. ಈಗ ನಾವು ದೇವಸ್ಥಾನದ ರೂಮ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಂದೊಂದು ಸಜೆಷನ್ ಏನಂದರೆ, ನೀವು ಆದಷ್ಟು ದೇವಸ್ಥಾನದ ರೂಮೇ ಪ್ರಿಫರ್ ಮಾಡಿ. ರೀಸನಬಲ್ ಪ್ರೈಸಲ್ಲಿರುತ್ತೆ. ಪ್ರೈವೇಟ್ ರೂಮ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಮಗೆ ರೂಮ್ ಬುಕ್ ಆಯಿತು ನೋಡಿ. ಇದೇ ಬೃಂದಾವನ ಗೆಸ್ಟ್ ಹೌಸ್. ಇದರಲ್ಲೇ ನಮಗೆ ರೂಮ್ ಸಿಕ್ತು. ರೂಮಿಗೆ ಬಂದ್ವಿ. ಇವಾಗ ನನ್ನ ಮಗನ ಬಿಸಿನೀರು ಬೇಕಾಗಿತ್ತು. ನೀರು ಕಾಯಿಸ್ಕೊಂಡು ಈಗ ರೆಡಿ ಆಗಬೇಕು. ಸೊ ಇದು ಬಂದು ನಮ್ಮ ಡೇ 1 ಔಟ್ಫಿಟ್ ಹೀಗಿತ್ತು. ಈಗ ರೆಡಿಯಾಗಿ ಸ್ವಲ್ಪ ಫೋಟೋಸ್ ತೊಗೊತಾ ಇದ್ದೀವಿ. ಫೋಟೋಸ್ ತೊಗೊಂಡು ರಾಯರ ದರ್ಶನಕ್ಕೆ ಹೋಗ್ತೀವಿ. ಇವಾಗ 9 ಗಂಟೆ ಟೈಮು. ರಾಯರ ದರ್ಶನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಸೊ ಗುರುವಾರ ಆಗಿರೋದ್ರಿಂದ ಜನ ತುಂಬಾ ಇದ್ದಾರೆ, ರಶ್ ಇದೆ. ಸೊ ಹೋಗಿ ರಾಯರ ದರ್ಶನ ಮಾಡಿಕೊಂಡು ನನ್ನ ಮಗನಿಗೆ ಇವತ್ತು ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಇದ್ದೀವಿ. ಸೊ ಅವನು ಹುಟ್ಟಿರೋದು ಗುರುವಾರನೇ. ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ನಮ್ಮ ಆ್ಯನಿವರ್ಸರಿನೇ ಈ ವರ್ಷ ಗುರುವಾರನೇ ಬಂದಿದೆ. ಸೊ 2 ವಿಷಯ, ಒಂದು ಆ್ಯನಿವರ್ಸರಿ, ಇನ್ನೊಂದು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಇದೇ ನೋಡಿ ಮಂಚಾಳಮ್ಮನವರ ದೇವಸ್ಥಾನ. ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಡ್ಲಕ್ಕಿ ತೊಗೊಂಬಂದಿದ್ವಿ ಮನೆಯಿಂದ. ಮಂಚಾಳಮ್ಮನ ಕೊಡಬೇಕು ಅಂತ. ಲಾಸ್ಟ್ ಟೈಮೇ ಕೊಡಬೇಕಾಗಿತ್ತು, ಕೊಡೋಕ್ಕಾಗಿದ್ದಿಲ್ಲ. ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟೆ. ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಡ್ಲಕ್ಕಿ ಕೊಡೋವಾಗ ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಫೋನ್ ಅಲೋ ಇದ್ದಿಲ್ಲ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಸ್ಟಾರ್ಟಿಂಗ್ ಬರ್ದ, ಆಮೇಲೆ ಹೋಗ್ತಾ ಹಠ ಮಾಡ್ದ, ಇಲ್ಲ ನಾನು ಬರೆಯಲ್ಲ ಅಂತ. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವ್ಲಾಗು. ಸೊ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆನ್ಲೈನಲ್ಲೂ ಬುಕ್ ಮಾಡ್ಕೊಬೋದು. ಅಕ್ಷರಾಭ್ಯಾಸ ಮಾಡಿಸ್ಬೇಕಂದ್ರೆ ಅಲ್ಲಿ ಸೇವೆಗಳಿರುತ್ತೆ, ಇಲ್ಲಾಂದರೆ ಅಲ್ಲೇ ಹೋಗಿ ಸೇವಾ ಕೌಂಟರಲ್ಲೂ ಬುಕ್ ಮಾಡ್ಬೋದು. ಇಲ್ಲಿ ಅಮ್ಮ, ಇಲ್ಲಿ ಬಿಸ್ಕೆಟು ಅಮ್ಮ, ಇಲ್ಲಿ ನೋಡಮ್ಮ ಬಿಸ್ಕೆಟು. ಕಾಯು ನೀನು ಬರೀ, ನೀನು ಬರೀಮ್ಮ, ಬರೀ. ಬರೀತಾನೆ ನೋಡ್ರಿ ರಾಯು. ಬರೀ ಹಿಂಗೆ ವೆರಿ ಗುಡ್. ಇಲ್ಲಿ ಅಕ್ಷರಾಭ್ಯಾಸ ಮುಗೀತು.
ನನ್ನ ಮಗ ದೇವಸ್ಥಾನ ತುಂಬ ಆಟ ಆಡಿಕೊಂಡು ಓಡಾಡ್ಕೊಂಡಿದ್ದ. ಅದನ್ನೇ ನೋಡಿಕೊಂಡು ನಾನು ನಮ್ಮ ಯಜಮಾನ್ರು ಇದ್ವಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ರೂಮ್ ಕಡೆ ಹೋಗಬೇಕು. ಸೊ ಇವನು ಕರೆದ್ರು ಬರ್ತಾ ಇದ್ದೆ. ಅಕ್ಷರಾಭ್ಯಾಸ ಮುಗೀತು. ಈಗ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಯಾವಾಗ ಬಿಡ್ತಿರೋ ಅಂತ ಕಾದಿದ್ದ. ಸೊ ಇವಾಗ ಆಟ ಆಡ್ತಾ ಇದ್ದಾನೆ. ದೇವಸ್ಥಾನ ಪೂರ್ತಿ ಓಡಾಡ್ತಾ ಇದ್ದ. ಎತ್ಕೊಂಡೇ ಇರಬೇಕು, ಇಲ್ಲಾಂದರೆ ಕೆಳಗಡೆ ಬಿಟ್ಟರೆ ಈ ಥರ ಕೈಗೆ ಸಿಗಲ್ಲ ಅವನು. ಈಗ ರೂಮಿಗೆ ಬಂದು ರೂಮಿಗೆ ಬಂದಮೇಲೂ ನನ್ನ ಮಗ ಆಟಾಡ್ತಾನೆ ಇರಬೇಕು. ಅವನು ಆಚೆ ಯಾವಾಗ ಬಿಡ್ತಿರೋ ಅಂತ ಕಾಯ್ತಾ ಇದ್ದ. ಸೊ ಇಲ್ಲಿ ನಮ್ಮ ಗೆಸ್ಟ್ ಹೌಸ್ ಆಪೋಸಿಟಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಅದನ್ನೇ ನೋಡ್ಕೊಂಡು ಇದ್ಬಿಟ್ಟು ಅವ್ನು ರೂಮ್ ಒಳಗೆ ಸಹ ಬಂದಿಲ್ಲ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ದರ್ಶನ ಮಾಡಬೇಕು ಅಂತ ಇದ್ದೀವಿ. ಸಂಜೆ ಖಾಲಿನೇ ಇರುತ್ತೆ. ಸೊ ಏನಂತ ರಶ್ ಏನಿರಲ್ಲ. ಸೊ ಆರಾಮಾಗಿ ರಾಯರು ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡಿಕೊಂಡು ಮತ್ತು ತುಂಗಭದ್ರಾ ನದಿ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಲ್ಲೊಂದು ದೇವಸ್ಥಾನ ಇದೆ, ಗಂಗಮ್ಮ ತಾಯಿ ದೇವಸ್ಥಾನ. ಆ ತಾಯಿ ದರ್ಶನ ಮಾಡಿಕೊಂಡು ಮತ್ತೆ ರಾಯರ ಹತ್ರ ಹೋಗ್ತೀವಿ. ಈಗ ಸಂಜೆ 5 ಗಂಟೆ. ಸೊ ಇದು ಬಂದು ತುಂಗಭದ್ರಾ ನದಿ ಹತ್ರ ವ್ಯೂ ಈ ಥರ ಇತ್ತು. ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನ ಇದೆ. ಸೊ ಆ ತಾಯಿ ದರ್ಶನ ಮಾಡಿಕೊಂಡು ಮತ್ತೆ ರಾಯರ ಹತ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಮತ್ತೆ ಸಂಜೆ ರಾಯರ ದರ್ಶನ ಮಾಡೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಬೆಳ್ಳಿ ರಥೋತ್ಸವ ನಡೀತಾ ಇತ್ತು. ನೋಡಿ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸೊ ಆಚೆಗಡೆ ವ್ಯೂ ಈ ಥರ ಇತ್ತು. ಫುಲ್ ಲೈಟಿಂಗ್ಸ್ ಹಾಕಿದ್ರು. ಸೊ ನೋಡೋಕ್ಕಂತೂ 2 ಕಣ್ಣು ಸಾಲದು ಅನಿಸ್ತಾ ಇತ್ತು. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದ ತಿನ್ಕೊಂಡು ನನ್ನ ಮಗನಿಗೆ ಊಟ ಮಾಡಿಸ್ಕೊಂಡು ಮತ್ತೆ ರೂಮಿಗೆ ವಾಪಸ್ ಆದ್ವಿ. ನೆಕ್ಸ್ಟ್ ಡೇ ಶುಕ್ರವಾರನೂ ಸಹ ರಾಯರ ದರ್ಶನ ಮಾಡಬೇಕಂತ ಗುರುವಾರ ಅಲ್ಲೇ ಸ್ಟೇ ಆದ್ವಿ. ಮತ್ತು ಬೆಳಗ್ಗೆ ಶುಕ್ರವಾರ ಎದ್ದು ರೆಡಿಯಾಗಿ ರಾಯರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗ ಮತ್ತೆ ಅದೇ ಕನ್ಸ್ಟ್ರಕ್ಷನ್ ವರ್ಕ್ನೇ ನೋಡ್ಕೊಂಡೇ ನಿಂತ್ಕೊಂಡ್ಬಿಟ್ಟ. ಕರೆದ್ರೂ ಬರ್ತಾ ಇದ್ದಿಲ್ಲ. ಈಗ ನಾವು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಶುಕ್ರವಾರ ಅಷ್ಟೇನು ರಶ್ ಇದ್ದಿಲ್ಲ, ಗುರುವಾರ ತುಂಬ ರಶ್ ಇತ್ತು. ಸೊ ಶುಕ್ರವಾರ ಬರೀ 5 ನಿಮಿಷದಲ್ಲಿ ನಾವು ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ಗುರುವಾರ ಒಂದು 20 ನಿಮಿಷ ಆಗಿತ್ತೇನೋ. ರಾಯರ ವಾರ ಅಲ್ವಾ, ಸೊ ಗುರುವಾರ ತುಂಬ ಜನ ಇದ್ದರು. ಚೆನ್ನಾಗಿತ್ತು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನನ್ನ ಮಗ ಅಲ್ಲೆಲ್ಲೋ ಕಿಟಕಿ ಹತ್ರ ನಿಂತ್ಕೊಂಡು ಇಳಿಯೋದೇ ಇಲ್ಲ ಅಂತ ಇದ್ದ. ತಂದೆ ಮಗ ಇಬ್ಬರು ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ವಿ. ಅಲ್ಲೇ ದೇವಸ್ಥಾನದ ಒಳಗಡೆ ಲೈಬ್ರರಿ ಇದೆ. ರಾಯರಿಗೆ ಸಂಬಂಧಪಟ್ಟಿರೋಂಥ ಎಲ್ಲ ಬುಕ್ಸ್ ಅಲ್ಲಿ ಸಿಗುತ್ತೆ. ರಾಯರು ಬರೆದಿರೋಂಥ ಪರಿಮಳ ಗ್ರಂಥ ಪುಸ್ತಕ ತಗೊಬೇಕು ಅಂತ ತುಂಬ ದಿನದಿಂದ ನಾನು ಹುಡುಕ್ತಾ ಇದ್ದೆ. ಲಾಸ್ಟ್ ಟೈಮ್ ಹೋದಾಗೂ ನನಗೆ ಸಿಕ್ಕಿದ್ದಿಲ್ಲ, ನೋ ಸ್ಟಾಕ್ ಅಂತ ಇತ್ತು. ಸರಿ ನೋಡೋಣ ಇದೆಯಾ ಅಂತ ಹೋದ್ವಿ. ಸೊ ನೋಡಿದ್ರೆ ಅಲ್ಲಿ ಇವರು ಶ್ರೀನಿವಾಸ ಮೂರ್ತಿ ಅಂತ ಗುರುಗಳು
ಸೊ ನಮಗೆ ಬುಕ್ಕು ಸಹ ಸಿಕ್ತು. ಏನೋ ಒಂಥರ ಖುಷಿಯಾದ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಪರಿಮಳ ಗ್ರಂಥ ಬುಕ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ದರ್ಶನ ಆಯಿತು, ರಾಯರ ಪುಸ್ತಕನೂ ಸಿಕ್ತು. ಈಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ರಾಯರದ್ದು ಅರ್ಚೆನೇ ಇತ್ತು. ಸೊ ರಾಯರದ್ದು ಅರ್ಚೆನೇ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ರಾಯರದ್ದು ಅರ್ಚೆ ಹಾಕ್ಸ್ಕೊತಾ ಇದ್ದೀನಿ. ತುಂಬ ಖುಷಿ ಆಯಿತು ರಾಯರನ್ನ ಅರ್ಚೆ ಹಾಕ್ಸ್ಕೊಂಡು. ಈಗ ಸಂಜೆ 5 ಗಂಟೆ, ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬಂದಿದ್ದೀವಿ ರಾಯರ ದರ್ಶನಕ್ಕೆ ಅಂತ. ಇದು 6ನೇ ಸರಿ ರಾಯರ ದರ್ಶನಕ್ಕೆ ನಾವು ಹೋಗ್ತಾ ಇರೋದು. ನನ್ನ ಮಗನ ಬುಟ್ಟಿಡ್ಸ್ಕೊಂಡು ಹೋಗೋಣ ಅಂತ. ಏನೋ ಗಲಾಟೆ ಮಾಡ್ತಾನೆ, ಇಡ್ಸ್ಕೊಳಲ್ಲ ಅಂತ ಅಂದ್ಕೊಂಡ್ವಿ. ನೋಡ್ರಿ ಸೈಲೆಂಟಾಗಿ ಅವನೇ ಇಡ್ಸ್ಕೊತಾ ಇದ್ದಾನೆ. ಖುಷಿಯಾಗಿ ಆ ಹುಡುಗನ ಬಾಯಿ ಸಹ ಮಾಡ್ದ. ಸೊ ಒಂದೊಂದ್ಸರಿ ಹೇಳೋ ಮಾತು ಕೇಳ್ತಾನೆ, ಒಂದೊಂದ್ಸರಿ ಕೇಳಲ್ಲ, ಹಠ ಮಾಡ್ತಾನೆ. ಸೊ ಇದು ನೋಡಿ ಅವ್ನು ನಮಸ್ಕಾರ ಮಾಡ್ತಾ ಇದ್ದಾನೆ ರಾಯರಿಗೆ. ಸೊ ಮಾಡಿಬಿಟ್ಟು ನಮ್ಮನ್ನು ಸಹ ಕರೀತಾ ಇದ್ದಾನೆ, ನೀವು ಬಂದು ಮಾಡಿರಿ ಅಂತ. ಸೊ ಕೊನೆಗೂ ಅವ್ರ ಅಪ್ಪನ ಕೈಯಲ್ಲಿ ಮಾಡಿಸ್ತಾ. ಈಗ ರೂಮ್ ಚೆಕ್ಔಟ್ ಮಾಡಿದ್ವಿ. ಸೊ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವರಪ್ಪನೂ ಬ್ಯಾಗ್ ತೊಗೊಂಬರ್ತಾ ಇದ್ದಾರೆ. ನಾನು ಏನಾದರೂ ತೊಗೊಬೇಕು ಅಂದ್ಬಿಟ್ಟು ನನ್ನ ಕೈಯಲ್ಲಿದ್ದಿದ್ದು ಬಾಟ್ಲ್ ಎತ್ಕೊಂಡು ಬರ್ತಾ ಇದ್ದಾನೆ. ಸೊ ನಮ್ಮ ಟ್ರೈನ್ ಇರೋದು 7:30ಗೆ. ಸೊ ಅಷ್ಟರಲ್ಲಿ ನಾವು ಅಲ್ಲಿರಬೇಕು. ಇವಾಗ ಟೈಮ್ 6:30. ಸೊ ನಮ್ಮ ಯಜಮಾನ್ರು ಪ್ರಸಾದ ತೊಗೊಂಬರ್ಬೇಕು ಅಂತ ಹೋಗಿದ್ದಾರೆ. ಸೊ ಇವನು ಅಲ್ಲಿ ನಾಯಿ ಹಸು ಏನೇ ಇದ್ರು ಅದ್ರ ಹಿಂದೆನೇ ಓಡ್ತಾ ಇದ್ದ. ಕಾರ್ಯವನ್ನು ಮಾಡಲಿಕ್ಕೆ ನಾನು ಸನ್ನದ್ಧನಾಗಿದ್ದೀನಿ ಎಂಬ ರೀತಿಯಲ್ಲಿ ಹೇಳಿದಾಗ ಆ ಅರ್ಜುನನ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ವಾತ್ಸಲ್ಯ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಗೆಸ್ಟ್ ಹೌಸು. ಸೊ ಅಲ್ಲಿ ಹೋಗಿ ಒಂದು ಫೋಟೋ ತೊಗೊಂಡು ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಮಂತ್ರಾಲಯ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಗಿದೆಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.